ಮದುವೆ ಆದನಿಕ ಸಣ್ಣ ಪುಟ್ಟ ಟಾರ್ಚರ್ ಕೊಟ್ಟಿವನು ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ ನೆನ್ನೆ ಕೊಲೆ ಮಾಡಿ ಹೋಗಿದ್ದಾನೆ. A police constable in Karnataka has allegedly murdered his wife. The accused is identified as Kishore from the Veerapura village of Salar Taluk. The deceased Pratima was 23 years old and has an 11-day-old child. Kishore had gone to his in-laws' house where his wife had been living. Only the young woman's mother was there at home when he reached there. He killed his wife and escaped. After the alleged murder, he tried committing suicide by drinking poison and was rushed to the Jalapa hospital. The Hoskote police then shifted him to MVJ hospital. A case has been registered at the Hoskote police station regarding the murder. The couple had been married only for 11 months. Reportedly, there were dowry harassment allegations against Kishore and his family members. A case has been filed against the family members and Kishore regarding dowry. The police will take him into custody once he recovers. ನನ್ನ ಮಗಳ ಪ್ರತಿಭಾ ಅನ್ನೋರನ್ನ ಕಿಶೋರ್ ಡಿ ಅನ್ನೋರಿಗೆ ಮದುವೆ ಮಾಡಿ 13/11/2022 ಮದುವೆ ಮಾಡಿಕೊಟ್ಟೆ. ಅದೇನು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು, ನಾನು ಬುದ್ಧಿ ಹೇಳಿ ಅವನಿಗೆಲ್ಲನೂ ಅವಾಯ್ಡ್ ಮಾಡ್ತಾಯಿದ್ದೆ. ಅವನು ಪೊಲೀಸ್ ಇಲಾಖೆಯಲ್ಲಿ PC ಆಗಿದ್ದಾನೆ. ಆದರೂ ಕೂಡ ಈ ಫೋನಲ್ಲಿ ದಿನನಿತ್ಯ ಫೋನ್ ಮಾಡಿ ಟಾರ್ಚರ್ ಕೊಟ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ದೆ ನನ್ನ ಮಗಳಿಗೆ. ಹಿಂಸೆ ಕೊಟ್ಟವನೇ. ನಾನು ನಿನ್ನೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಲ್ರೆಡಿ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ. ಒಂದು 9:00ವರೆಗೆ ಮನೆ ಬಿಟ್ಟು ಅವನು 11:00-11:30ವರೆಗೆ ಮನೆಗೆ ಬಂದಿದ್ದಾನೆ. ನಿನ್ನೆ ನನ್ನ ಮಗಳು ಆಸ್ಪತ್ರೆಗೆ ಕರ್ಕೊಬಂದು ಡೆಲಿವರಿ ಮಾಡಿಸಿ ಮನೆಯಲ್ಲಿ ಕರ್ಕೊಂಬಂದಿದ್ದೀರಿ. ಆ್ಯಕ್ಚುಲಿ 11 ದಿನ ಗಂಡು ಮಗು ಇದೆ. ಬಾಣಂತಿನ ನಿನ್ನೆ ಬೆಳಗ್ಗೆ ಬಂದು ಈ ನಮ್ಮ ಮಿಸ್ಸಸ್ ಅವರು ಮನೆ ಮೇಲೆ ಬಟ್ಟೆ ಏನೋ ಹಾಕಕ್ಕೆ ಹೋದಾಗ ಮುಂದಿನ ಬಾಗಿಲು ಭಾಗದ ಡೋರ್ ಕ್ಲೋಸ್ ಮಾಡಿ ಉಸಿರುಗಟ್ಟಿಸಿ ನನ್ನ ಮಗಳನ್ನ ಕೊಲೆ ಮಾಡಿದ್ದಾನೆ. ನಿನ್ನೆ ಏನು ವಿಚಾರಗಳೇನು ಆ ಥರ ಏನಿಲ್ಲ, ಬರೀ ಕಿರುಕುಳ ಕೊಡೋದು ಫೋನಲ್ಲಿ. ನಮ್ಮವ್ರು ಯಾರೋ ನೀರು ಹಾಕಕ್ಕೆ ಬಂದಾಗ ನಮ್ಮವ್ರನ್ನ ಸರಿಯಾಗಿ ನೀವು ಗಮನಿಸ್ಕೊಂಡಿಲ್ಲ, ಸರಿಯಾಗಿ ಮರ್ಯಾದೆ ಕೊಟ್ಟಿಲ್ಲ ನೀವು ಅನ್ನೋದು ಫೋನಲ್ಲಿ ನನ್ನ ಮಗಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾನೆ. ನೀನು ಡೈವರ್ಸ್ ಕೊಡ್ತೀನಿ, ನೀನು ಅದು ಮಾಡ್ತೀನಿ, ನೀನು ಇದು ಮಾಡ್ತೀನಿ ಅಂತಂದ್ಬಿಟ್ಟು. ಅದೇ ರೀತಿ ನೆನ್ನೆ ಬೆಳಗ್ಗೆ ಬಂದವನು ಉಸಿರುಗಟ್ಟಿಸಿ ಸಾಯಿಸೋಗಿರ್ತಾನೆ. ಪೊಲೀಸಾಗಿ ಕಾನ್ಸ್ಟೇಬಲ್ ಆಗಿ ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗಿರೋಂಥ ಅನ್ಯಾಯ ಬೇರೆ ಯಾರು ಮಕ್ಳಿಗೆ ಆಗಬಾರ್ದು. ಇವನಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಇವನಿಗೆ ಕಾನೂನಲ್ಲಿ ಬಂಧಿಸಿ ಜೀವನಾವಧಿ ಶಿಕ್ಷೆ ಕೊಡಬೇಕು ಅಂತಂದ್ಬಿಟ್ಟು ನಾನು ತಮ್ಮಲ್ಲಿ ಕೋರ್ಕೊಳ್ತೀನಿ. ಅನ್ಯಾಯ ಆಗಿದೆ, ಅವ್ನು ಯಾವ ರೀತಿಯೂ ಇದು ಮಾಡಬಾರ್ದು. ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಅವನಲ್ಲೇ ಜೈಲಲ್ಲೇ ಕೊಳಿಬೇಕು. ಯಾವುದೇ ಕಾರಣಕ್ಕೂ ಈಚೆಗೆ ಬಿಡಬಾರ್ದು. ಹಾಲು ಕುಡಿಸ್ಬಿಟ್ಟು ಮಲಗ್ಸಮ್ಮ ಅಂತ ಹೇಳ್ಬಿಟ್ಟು ಬಿಸಿ ಒಣಗಾಕೋಣಂತ ಮೇಲಿಗೆ ಹೋದೆ. ಒಂದು ಮೆಟ್ಲಿಕ್ಕಿದ್ನಿ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮಣ್ಣ ಊಟ ತಿಂತಾಯಿದ್ರು. ನಮ್ಮಣ್ಣ ಐತಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಸ್ವಲ್ಪ ಅದು ಒಣಗಾಕ್ಬಿಟ್ಟು 2 ಬೇದಿ ಬಟ್ಟೆ ಇತ್ತು ಒಗೆದ್ಬಿಟ್ಟು ಹಾಗೆ ಮತ್ತೆ ಬಂದೆ. ನಮ್ಮಣ್ಣನೂ ಕೆಳಗೆ ಬಂದುಬಿಟ್ಟಿದ್ರು ಊಟ ತಿಂದ್ಬಿಟ್ಟು. ನಮ್ಮಣ್ಣ ಬರೋಷ್ಟೊತ್ತಿಗೆ ಅವ್ರು ಬಂದಿದ್ದ ತಕ್ಷಣ ಇವರು ಡೋರ್ ಲಾಕ್ ಮಾಡ್ಕೊಂಬಿಟ್ಟವ್ರೆ. ಕಿಟಕಿ ತಟ್ಟೀನಿ, ಬಾಗಿಲು ತಟ್ಟೀನಿ, ಬೆಲ್ ಮಾಡಿದ್ನಿ, ಕೂಗಿದ್ನಿ, ಯಾರೂ ಇಬ್ಬರೂ ಮಾತಾಡಿಲ್ಲ. ಎಷ್ಟೊಂದು ಅರ್ಧ ಗಂಟೆ ಈಗ ತಟ್ಟಿ ಮಡಗಿದ್ನಿ, ತೆಗಿಲ್ಲ. ಆ ಕಡೆ ಹೋದ್ನಿ, ಈ ಕಡೆ ಬನ್ನಿ, ಏನೂ ತೆಗಿಲ್ಲ. ಆಮೇಲೆ ಮುಂಡಜಣ್ಣ ನವೀನ್ ಸರ್ನ ಕೂಗ್ತೀನಿ ಅಂದಮೇಲೆ ಸೈಲೆಂಟಾಗಿ ನಿಂತಿದ್ದೆ, ತೆಗಿತಾರೇನೋ ಅಂತ. ತೆಗಿಲ್ಲ. ತಿರ್ಗೋಗ್ಬಿಟ್ಟು ಆ ಕಡೆ ಹಿಂದೆ ಕಿಟಕಿ ತಟ್ಬಿಟ್ಟು ಮುಂದೆ ಬಂದು ಹೇಳ್ತೀನಿ ಇವಾಗ ಕರ್ಕೊಂಬತ್ತೀನಿ ಅನ್ನೋದನ್ನ ಅವಾಗ ಬಂದು ತೆಗೆದ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಸಾಯ್ಸಾಕಿನ್ ಅಂದ್ಕೊಂಡು ಹೋಗಿ ಬಂದೇ ಬಿಟ್ಟು ಕೆಳಗಡೆ ಇಲ್ಲ, ನಾನು ಒಬ್ಬಳೇ ಸಾಯ್ದಿದ್ದು. ಕೆಳಗಡೆ ನನ್ನ ತಂಗಿನ ಅವ್ರನ್ನ ಬಾರೇ ಪುಟ್ಟಿ ಸಾಯ್ಸಾಕ್ಬಿಟ್ಟು ಬಾರೇ ಅಂತ ಕೂಗ್ಕೊಂಡ ನನ್ನ ತಂಗಿನ. ಅಷ್ಟೇ ಬಂದು ತಿರ್ಗಾ ಸ್ಕೂಲಾಗ ನಮ್ಮ ಅಣ್ಣು ಹೆಡ್ ಮಾಸ್ಟ್ರು ಎಲ್ಲ ಬಂದು ಎತ್ತಿ ಕಾರಕ್ಕೆ ಇಕ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. Subscribe to Daily Salar Digital to get the latest updates.